ಜೈ ಅಂಬೇಡ್ಕರ್, ಜೈ ಭಾರತದ ಸಂವಿಧಾನ. ನಾನು ಶ್ರೀ ಜಗದ್ಗುರು ಬಸವನಾಗಿ ದೇವಶರಣರು, ಜಗದ್ಗುರು ಛಲವಾದಿ ಗುರುಪೀಠದ ಪೀಠಾಧ್ಯಕ್ಷ ಸ್ವಾಮೀಜಿ. ಈವರೆಗೂ ಕೂಡ ಸಂಜೆ ಅಂತಿಮ ಸಂಸ್ಕಾರದ ವಿಚಾರವಾಗಿ ಮನೆಗೆ ಹೋಗಿ ಸರ್ಕಾರದವರು ಸಾಕಷ್ಟು ಭರವಸೆಗಳನ್ನು 4-5 ಜನ ಮಿನಿಸ್ಟ್ರುಗಳು ಹೋಗಿ ಭರವಸೆಯನ್ನು ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ವಿ. ಆದರೆ ಇಲ್ಲಿ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಅಂತಿಮ ದರ್ಶನವನ್ನು ಇಟ್ಟಿದ್ದಾರೆ ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿ ಅಂತ ನಾನು ಕೂಡ ಕೇಳ್ಪಟ್ಟೆ. ಆದರೆ ಈಗ ಅಂತಿಮ ಸಂಸ್ಕಾರವನ್ನು ಎಲ್ಲಿ ಮಾಡಬೇಕು, ಏನು ಎತ್ತ ಅನ್ನೋಂಥ ವಿಚಾರದ ಬಗ್ಗೆ ಭಾಳಷ್ಟು ಗೊಂದಲ ಆಗೋಗಿದೆ. ಈಗ ಸರ್ಕಾರದವರು ಯಾವುದೇ ಒಂದು ಡೈರೆಕ್ಷನನ್ನು ಕೊಟ್ಟಿಲ್ಲ. ಕನ್ನಡದಲ್ಲಿ ಪ್ರಥಮ ಬಾರಿ IAS ಅನ್ನು ಮಾಡಿ ಸಾಕಷ್ಟು ಜನಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಸ್ಫೂರ್ತಿಯಾಗಿರ್ತಕ್ಕಂಥ ಶಿವರಾಮ್ IAS ಶಿವರಾಮ್ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ಒಬ್ಬ ಕನ್ನಡದ ಕಣ್ಮಣಿ, ಕನ್ನಡ ರತ್ನ ಅವರಿಗೆ ಈ ಮಟ್ಟದ ಅವಮಾನ ಮಾಡಿರ್ತಕ್ಕಂಥದ್ದಕ್ಕೆ ಭಾಳ ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಕರ್ನಾಟಕದ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರಿಗೆ ನಾನು ಸಂವಿಧಾನಬದ್ಧವಾಗಿ ತಾಕೀತು ಮಾಡೋದೇನು ಅಂತಂದರೆ, ಸ್ವಾಮಿ ಸಿದ್ದರಾಮಯ್ಯವರೇ, ನಾನು ದಲಿತ ಮುಖ್ಯಮಂತ್ರಿ ಅಂತ ಹೇಳ್ಕೊಂತ ಬಂದಿದ್ದೀರಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೆಸರು ತೆಗಿತಾ ಇದ್ದೀರಾ, ಭಾರತದ ಸಂವಿಧಾನ ಅಂತ ಎಲ್ಲ ವೇದಿಕೆಯಲ್ಲೂ ಹೇಳ್ತಾ ಬರ್ತಾ ಇದ್ದೀರಾ. ಸಂವಿಧಾನಬದ್ಧವಾದ ಕಾರ್ಯಾಂಗ, ಶಾಸಕಾಂಗ ಎಲ್ಲದರಲ್ಲೂ ಬಂದಿರತಕ್ಕಂಥ IAS ಶಿವರಾಮ್ ಅವರಿಗೆ ಇಷ್ಟೊಂದು ಅವಮಾನಕರವಾದಂಥ ಸಂಗತಿ ನೀವು ಮಾಡಿರತಕ್ಕಂಥದ್ದು ನಮ್ಮ ಛಲವಾದಿ ಸಮುದಾಯಕ್ಕೆ ಮಾಡಿದಂಥ ಅವಮಾನ ಆಗಿ ನಾವು ಪರಿಗಣಿಸ್ತಾ ಇದ್ದೀವಿ. ನಮ್ಮ ಜೊತೆಗೆ ಇಡೀ ರಾಜ್ಯದಾದ್ಯಂತ ಜಾತ್ಯತೀತವಾಗಿ ಸಮುದಾಯಗಳು ಇದ್ದಾವೆ, ಶಿವರಾಮ್ ಅವರ ಅಭಿಮಾನಿಗಳು ಇದ್ದಾರೆ ಅನ್ನೋಂಥದ್ದಕ್ಕೆ ನಮ್ಮ ಜೊತೆಗೆ ನಿಂತಿರ್ತಕ್ಕಂಥವರೇ ಸಾಕ್ಷಿಯಾಗಿದೆ. ಹಾಗಾಗಿ ಆದಷ್ಟು ಬೇಗ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಏನು ಆಶ್ವಾಸನೆಗಳನ್ನು ಮಂತ್ರಿಗಳ ಮೂಲಕ ಹೇಳಿ ಕಳಿಸಿದ್ದಾರೆ ಅದನ್ನು ಇತ್ಯರ್ಥ ಮಾಡೋದಕ್ಕೆ, ಈಡೇರೋದಕ್ಕೆ ಅವರಿಗೆ ಕರ್ನಾಟಕ ರತ್ನ ಅನ್ನೋಂಥ ಪ್ರಶಸ್ತಿ ಕೊಡೋದ್ರ ಜೊತೆಗೆ ಇವತ್ತು ಸ್ಟೇಟ್ ಆನರ್ ಆಗಬೇಕು ಅಂತ ನಾನು ಜಗದ್ಗುರು ಛಲವಾದಿ ಗುರುಪೀಠದ ಪೀಠಾಧ್ಯಕ್ಷ ಸ್ವಾಮಿ ಆಗ್ರಹ ಮಾಡ್ತೀನಿ. ಸ್ಟೇಟ್ ಆನರ್ ಅಂದರೆ ಭಾಳ ಜನ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಸರ್ಕಾರದಿಂದ ಸಿಗುವಂಥ ಮಾನ ಮನ್ನಣೆ ಅಂತೇಳಿ ನಾನು ಅಂತಿಮವಾದಂಥ ಗೌರವ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದನ್ನು ಆಗ್ರಹನೂ ಕೂಡ ಮಾಡ್ತೇನೆ. ಹಾಗೆ ಇದು ಭಾಳಷ್ಟು ಬೇಗ ನನಗೆ ಈ ಸುದ್ದಿ ಬರಲಿಲ್ಲ ಅಂತಂದರೆ ಆ ಕುಟುಂಬಕ್ಕೆ ಮಾಡಿದ ಅವಮಾನ ಬೇರೆ ಅಲ್ಲ, ನಮ್ಮ ಸಮುದಾಯಕ್ಕೆ ಮಾಡಿದ ಅವಮಾನ ಅಲ್ಲ. ಭಾರತದ ಸಂವಿಧಾನಬದ್ಧವಾಗಿ ನಾನು ಇದನ್ನು ಹೋರಾಟವನ್ನು ಕೈಗೆತ್ಕೊಳ್ತೇನೆ. ಅಂತಿಮ ಸಂಸ್ಕಾರ ಆದರೂ ಬಿಡೋದಿಲ್ಲ. ಎಲ್ಲಿ ತನಕ ಹೋರಾಟ ಇರುತ್ತೆ ಅಂದರೆ ಈ ಪರಿಶಿಷ್ಟರಿಗಾಗಿರ್ತಕ್ಕಂಥ ಅನ್ಯಾಯವನ್ನು ನಾನು ವಿರೋಧಿಸೋದ್ರ ಜೊತೆಗೆ, ಖಂಡಿಸೋದ್ರ ಜೊತೆಗೆ, ಮುಖ್ಯಮಂತ್ರಿ ಸ್ಥಾನ ಇದ್ದರೂ ಸಂವಿಧಾನದ ಬದ್ಧವಾದಂಥ ಆಸನ ಅದು. ಹಾಗೆ ಪ್ರಧಾನಮಂತ್ರಿ ಆದರೂ ಕೂಡ ಅದು ಸಂವಿಧಾನದ ಒಂದು ಶಾಸಕಾಂಗದ ಒಂದು ಆಸನ ಅದು. ಅವಕ್ಕೂ ಕೂಡ ಪ್ರಶ್ನೆ ಮಾಡೋ ಅಂಥ ಹಕ್ಕು ಜನಸಾಮಾನ್ಯರಿಗೆ ಇದೆ ಅಂಥದ್ದನ್ನು ಪ್ರಥಮ ಬಾರಿ ನಾನು ಜಗದ್ಗುರು ಪೀಠದ ಸ್ವಾಮೀಜಿ ಹೋರಾಟವಾಗಿ ಕೈಗೆತ್ಕೊಂಡು ಪ್ರಶ್ನೆ ಮಾಡ್ತಾ ಇದ್ದೇನೆ ಮಾಧ್ಯಮದ ಮೂಲಕ. ಮಾಧ್ಯಮ ಮಿತ್ರರು ಇದನ್ನು ಮುಖ್ಯಮಂತ್ರಿಗಳಿಗೆ ತಲುಪಿಸಿ ನನಗೆ ಉತ್ತರವನ್ನು ಕೊಡ್ತಾರೆ ಅನ್ನೋಂಥ ನಂಬಿಕೆಯನ್ನು ನಾನು ನಿಮ್ಮ ಮೇಲೆ ಇಟ್ಟಿದ್ದೀನಿ. ನಾನು ಮತ್ತು ನಮ್ಮ ಸಮುದಾಯ ಜಾತ್ಯತೀತವಾಗಿ ಈ ಹೋರಾಟವನ್ನು ಈಗ ಕೈಗೆತ್ಕೊಂಡಿದ್ದೀವಿ. ಎಲ್ಲರಿಗೂ ಧನ್ಯವಾದಗಳು.